ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ತೋರಿಸಿರುವಂತಹ ಚಟುವಟಿಕೆ ಚಲಿಸುವ ಗಾಳಿಯು ಕಡಿಮೆ ಒತ್ತಡವನ್ನುಂಟು ಮಾಡುತ್ತದೆ. 2 ಬಲೂನುಗಳನ್ನು ದಾರಕ್ಕೆ ನೇತು ಹಾಕಿ ತಕ್ಕಡಿಯ ಮಾದರಿಯಲ್ಲಿ ತಯಾರಿಸಿಟ್ಟುಕೊಳ್ಳಬೇಕು. ಒಂದು ಕಡೆಗೆ ನೇತು ಹಾಕಿ, ಇಲ್ಲವೆಂದರೆ ಯಾರೋ ಬೇರೊಬ್ಬರ ಸಹಾಯ ಪಡೆದು ಈ ವಿಡಿಯೋದಲ್ಲಿ ವೀಕ್ಷಿಸಿರುವಂತೆ ಹಿಡಿದಿಡಬೇಕು. ಮತ್ತೊಬ್ಬರು ಒಂದು ಪೈಪಿನಿಂದ ಆ 2 ಬಲೂನುಗಳ ಮಧ್ಯದಲ್ಲಿ ಊದಿದಾಗ ಅಲ್ಲಿದ್ದ ಗಾಳಿ ಮುಂದಕ್ಕೆ ತಳ್ಳಲ್ಪಟ್ಟು ಕಡಿಮೆ ಒತ್ತಡ ಉಂಟಾಗುತ್ತದೆ. ಬಲೂನುಗಳು ಇದ್ದ ಜಾಗ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ 2 ಬಲೂನುಗಳು ಹತ್ತಿರಕ್ಕೆ ಚಲಿಸಿದಂತೆ ನಮಗೆ ಗೋಚರಿಸುತ್ತದೆ. ಇದರಿಂದ ನಾವು ತಿಳಿದುಕೊಳ್ಳಬಹುದೇನೆಂದರೆ, ಹೆಚ್ಚು ಒತ್ತಡವಿರುವ ಹೆಚ್ಚು ಚಲಿಸುವ ಗಾಳಿಯು ಕಡಿಮೆ ಒತ್ತಡವನ್ನು ಉಂಟು ಮಾಡುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.